నాల్వాడి శాంతిలింగేశ్వర స్వామి వారిని దర్శించుకున్న ఎమ్మెల్యే అమిలినేని సురేంద్ర బాబు గారు. మీ సేవలు అమోఘం, ప్రజల కోసం మీ కృషి భేష్. మా ఆశీస్సులు ఎల్లవేళలా ఉంటాయి. నాల్వాడి శాంతిలింగేశ్వర స్వామి ప్రధాన రహదారి నుండి ఆశ్రమం వరకు సిమెంట్ రోడ్డు వేయిస్తాం. ఎమ్మెల్యే అమిలినేని బ్రహ్మసముద్రం మండలం ముప్పులకుంట నాల్వాడి శాంతిలింగేశ్వర స్వామి వారిని దర్శించుకున్న ఎమ్మెల్యే అమిలినేని సురేంద్ర బాబు గారు దర్శించుకున్నారు. నేడు వారి ఆశ్రమానికి వెళ్లి స్వామివారికి శాలువా వేసి పాదాభివందనం చేసుకున్నారు. అనంతరం ఎమ్మెల్యే గారిని ఉద్దేశించి స్వామి మాట్లాడుతూ, మీ పరిపాలన గురించి ప్రజలు తెలిపారని, మీ పరిపాలన భేష్. మీ సొంత నిధులు వెచ్చించి ప్రజాభివృద్ధి కార్యక్రమాలు చేయడం గొప్ప విశేషం. మీకు మా ఆశీస్సులు ఎల్లవేళలా ఉంటాయని స్వామివారు ఆశీర్వాదించారు. చివరిగా ఎమ్మెల్యే గారు మాట్లాడుతూ, ప్రధాన రహదారి నుండి మీ ఆశ్రమం వరకు సిమెంట్ రోడ్డు వేయిస్తానని స్వామివారికి హామీ ఇచ్చారు. ओम भद्रं गणे विष्णुयामदेवाः भद्रं पश्येमाक्षप्रियजत्राः तेरेरङ्गे एतद्वागं शक्तनोभिः विषेमदेवैदं विदायो दीर्घमायुः. ತಮ್ಮ ಬಗ್ಗೆ ಎಲ್ಲ ತುಂಬಾ ಹೇಳಿದರು. ಮಲ್ಲಿಕಾರ್ಜುನ ಬಾಬು ಇತರವರೆಲ್ಲ ತಮ್ಮ ದಾನ, ತಮ್ಮ ಧರ್ಮ, ತಮ್ಮ ತ್ಯಾಗ ಎಲ್ಲ ನಿಮ್ಮವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಡೆಸ್ಕೊಂತಾ ಇದ್ದೀವಿ. ಭಾಳ ಖುಷಿಯಾಗಿದೆ. ಹೇಳ್ತಾ ಇದ್ರು ಬೆಳಗ್ಗೆ, ಎಲ್ಲರೂ ಅಧಿಕಾರಕ್ಕೆ ಬಂದ್ಮೇಲೆ ದುಡ್ಡು ಮಾಡ್ತಾರೆ, ಅಧಿಕಾರಕ್ಕೆ ಬಂದ್ಮೇಲೆ ದುಡ್ಡು ಎಲ್ಲ ಕಡೆಗೆ ಹಾಕಿ ಜನರಿಗೆ ಅನುಕೂಲತೆ ಮಾಡಿಕೊಡ್ತಿದ್ದಾರೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಿದ್ದಾರೆ. ಇಲ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನೂ ರೋಡ್ಸ್ ಇಲ್ಲ, ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಸ್ವಾಮಿ. ಸೊ ಅದು ಶಾರ್ಟ್ಔಟ್ ಮಾಡಬೇಕನ್ನೋ ಒಂದು ಸಂಕಲ್ಪದಿಂದ ಇಲ್ಲಿ ಬಂದಿದೆ. ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕು. ಭಾಳ ಸಂತೋಷ. ನಮ್ಮಂಥವರು ಈ ಭಾಗಕ್ಕೆ ಬಂದಿರುವಂಥದ್ದು ಈ ಭಾಗದ ಜನರ ಸೌಭಾಗ್ಯ ಅಂತ ಅನ್ಕೋತೀವಿ. ಪ್ರಾಯಶಃ ತುಂಬ ನೊಂದಿದ್ದಾರೆ, ಬೆಂದಿದ್ದಾರೆ, ತಾಪದಲ್ಲಿದ್ದಾರೆ. ಅವರಿಗೆಲ್ಲ ತಮ್ಮಂಥವ್ರು ಬಂದಿರೋದ್ರಿಂದ ಭಾಳ ಅನುಕೂಲ ಆಗಿದೆ, ಭಾಳ ಖುಷಿಯಾಗಿದೆ. ನಮಗೂ ಭಾಳ ಸಂತೋಷ ಅನಿಸ್ತದೆ. ಎಲೆಕ್ಷನ್ ಸಮಯದಲ್ಲಿ ಮಾತಾಡಿದ್ರು ಮಾಡ್ತಿದ್ದಾರೆ, ಭಾಳ ಖುಷಿಯಾಗಿದೆ. ಅದೊಂದು ಒಳ್ಳೇದು ಮಾಡಿ. ಸರಿ, ಕಣ್ಕುಪ್ಪೆಗೆ ಬರುವಂಥ ಮೂಲ ಮಠ ಇರೋದು ಕಣ್ಕುಪ್ಪೆ, ಜಗಳೂರು ದಾವಣಗೆರೆ ಜಿಲ್ಲೆ. ಕರ್ಕೊಂಡ್ಬರ್ತಾರೆ ಮಲ್ಲಿಕಾರ್ಜುನ ಬಾಬುಗೆ. ಕೇದಾರ್ನಾಥ್ ಅಲ್ಲಿ ನೆಕ್ಸ್ಟ್ ಬರುವಂಥ, ಅಲ್ಲಿ ಹೋಗೋದು, ಅಲ್ಲಿ ಇರುತ್ತೆ ಕೇದಾರದಲ್ಲಿ. ಕೇದಾರ್ನಾಥಲ್ಲಿ ಅಲ್ಲೇ ಇರ್ತದೆ ಸ್ವಾಮಿ. ಹಾಂ, ಈ ಓಪನ್ ಆದಮೇಲೆ ಅಲ್ಲಿ. ಹೌದು ಸ್ವಾಮಿ. ಅಲ್ಲಿ ಏನು ಸ್ವಾಮಿ? ನಾವೀಗ ಅಲ್ಲಿ ಮಂದಿರ ಸಮಿತಿ ಅಲ್ಲಿಗೆ ಪುಣೆವಲ್ಲ ಜಗದ್ಗುರುಗಳ ಆಯ್ಕೆ ಆಗಿದೆ ಪೀಠಕ್ಕೆ. ಕೇದಾರ್ನಾಥ್ನಲ್ಲಿ ನಮ್ಮ ಬೆಂಗಳೂರಿನಿಂದ ಸ್ವಾಮೀಜಿ ಇದ್ದಾರೆ ಸ್ವಾಮಿ. ನಮ್ಮ ಏರ್ಪೋರ್ಟ್ನಿಂದ ರಮೇಶ್ ಅನ್ನೋ ಒಬ್ಬರು ಇದ್ದಾರೆ. ಅವರು ಬಿಜಾಪುರ ಪ್ರಾಪರ್ ಅವ್ರದ್ದು ದೇವನಹಳ್ಳಿ ಸ್ವಾಮಿ. ಸ್ವಾಮೀಜಿ ಅಲ್ಲಿ ಇದ್ದಾರೆ. ಈಗ ಅವರು ಫೋನ್ ಮಾಡಿ ನಮ್ಮ ಮನೆಯವರು ಯಾರನ್ನ ಹೋಗಿದ್ರೆ ಒಳ್ಳೆ ದರ್ಶನ ಮಾಡಿಸಿ ಅವರು ಕೇದಾರ್ನಾಥ್ ಬದರಿನಾಥ್. ಸರಿ 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 ದೊಡ್ಡ ಮಠ ಆಯ್ತು ಸರ್. ಹೌದಾ? ಪೂರ ಅದಕ್ಕೆ ಜಗದ್ಗುರುಗಳೇ ಇರ್ತಾರೆ. ನಮ್ಗೆ ಈಗ ದೊಡ್ಡವರು ಇದ್ದಾರೆ, ಅವ್ರ ಕೆಳಗೆ ನಾವೇ. ಇವತ್ತಾಗ ಬಂದಿಲ್ಲ ಸರ್, ಬರಬೇಕು. ಎಲ್ಲ ಒಂದು ಪ್ಲಾನ್ ಇದೆ. ನೆಕ್ಸ್ಟ್ ಸೀಸನ್ ಬರ್ತೀವಿ. ಪ್ರಧಾನಮಂತ್ರಿ ಅವ್ರಿಗೆ 4 ಸಾರಿ ಪೂಜಾ ಮಾಡಿಸಿದ್ದೀವಿ. ಹೌದು ಸರ್. ಪ್ರಧಾನಮಂತ್ರಿ ಅವರಿಗೆ ಹೌದು ಸರ್, 4 ಸಾರಿ ಪೂಜಾ ಮಾಡಿಸಿದ್ದೀವಿ. ಕೇದಾರ್ನಾಥ್ಗೆ ಬರ್ತಾರೆ. ಹೌದು, ರೆಗ್ಯುಲರ್ ಬರ್ತಾರೆ. ಹಾಂ, ಎಲೆಕ್ಷನ್ ಆದಮೇಲೆ ಬಂದು ಅಲ್ಲಿ ತಪಸ್ಸು ಮಾಡ್ತಾರೆ. ಹೌದು. ಅಲ್ಲಿ 2019ರಲ್ಲಿ ಬಂದಾಗ ಒಂದು ದಿವಸ ಅಲ್ಲೇ ಉಳಿದಿದ್ರು. ಇನ್ನು ಉಳಿದ ಸಮಯಲ್ಲೇ ಬಂದು ಹಾಗೆ ದರ್ಶನ ಮಾಡ್ಕೊಂಡು ಬರ್ತಾರೆ. ತುಂಬ ಭಕ್ತಿವಂತರಿದ್ದಾರೆ ಧಾರ್ಮಿಕವಾಗಿ. ಅದೇ ಭಕ್ತಿ ಇದ್ರೆ ಸ್ವಲ್ಪ ನಮ್ದು ಜನರಲಿ ಏನೋ ಪೂಜಾ ಗೀಜೆ ಎಲ್ಲ ಮಾಡ್ತೀನಿ. ಇಲ್ಲ, ಅದೆಲ್ಲ ಹೇಳಿದ್ರು ತಮ್ಮ ಬಗ್ಗೆ. ನಿತ್ಯ ಬೆಳಗ್ಗೆ ಪೂಜಾ, ವ್ರತಗಳು, ಧಾರ್ಮಿಕತೆ ಇದು ಮಾಡೇ ಮನೆಯಿಂದ ಹೊರಡೋದು ತುಂಬ ಚರ್ಚೆ ಮಾಡಿದ್ರು. ಮಲ್ಲಿಕಾರ್ಜುನ ಬಾಬು ಇನ್ನಿತರೆ ಇವರೆಲ್ಲ ಸಾಕಷ್ಟು ಹೇಳಿದರು. ಅದು ಸಹಜವಾಗಿ ನಾವು ರಾಜಕಾರಣಿಗಳು ಹತ್ತಕ್ಕೆ ತೊಗೊಳ್ಳೋದು ಭಾಳ ಕಡಿಮೆ ಇರ್ತದೆ. ತಾವು ರಾಜಕಾರಣಿಗಳು ಅನ್ನೋದಕ್ಕಿಂತ ಧರ್ಮನಿಷ್ಠರಿರ್ತಾರೆ, ಧರ್ಮವಂತರಿದ್ದೀರಿ. ಹಾಗಾಗಿ ಭಾಳ ಪ್ರೇಮ ಅನಿಸ್ತದೆ, ಭಾಳ ಖುಷಿ ಆಯಿತು. ಭಗವಂತ ತನ್ನ ಹೆಚ್ಚಿನ ಶಕ್ತಿ ಕೊಡಲಿ, ಆಶೀರ್ವಾದ, ದೊಡ್ಡ ಸ್ಥಾನಮಾನ ಕೊಡಲಿ, ಇನ್ನು ಹೆಚ್ಚಿನ ಜನ ಸೇವೆ ಮಾಡಲಿಕ್ಕೆ ಶಕ್ತಿ ಕೊಡಲಿಕ್ಕೆ ಒಳ್ಳೆಯದಾಗಲಿ. ಸರಿ ನೋಡ್ಕೊಂಡು ಎಲ್ಲ ಬರುವಂಥ ಕಣ್ಕುಪ್ಪೆಗೂ ಬರುವಂತ್ರಿ, ಕೇದಾರನಾಥ್ಗೂ ಅಲ್ಲಿದ್ದಾಗ ಬಂದು ಅದೆಲ್ಲ ವ್ಯವಸ್ಥೆ ಮಾಡಿ ಚೆನ್ನಾಗಿ
ಹಾಂ ಕಣ್ಕುಪ್ಪೆ ಬರೋದು. ಕಮ್ಮಲ್ ಇದ್ದಾರೆ ಸ್ವಲ್ಪ ಜಗ್ಲು